ಹಲೋ ವೀಕ್ಷಕರೇ, ನಮಸ್ಕಾರ. ಆರ್ಟ್ ಆ್ಯಂಡ್ ಕುಕ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನೇನು ಬೇಸಿಗೆಗಾಲ ಬಂದೇ ಬಿಡ್ತು, ಹಪ್ಪಳಗಳನ್ನು ಮಾಡೋಕ್ಕೆ ರೆಡಿಯಾಗಿದ್ದೀರಾ? ಹಾಗಾದರೆ ಈ ಹಪ್ಪಳವನ್ನು ಖಂಡಿತವಾಗಿ ಟ್ರೈ ಮಾಡಲೇಬೇಕು. ಇವತ್ತಿನ ವಿಡಿಯೋದಲ್ಲಿ ನಮ್ಮಮ್ಮ ಮಾಡಿರುವಂತಹ ಖಾರದ ಹಪ್ಪಳ ಅಥವಾ ಉದ್ದಿನ ಹಪ್ಪಳ ಮಾಡೋದು ಹೇಗೆ ಅಂತ ನಾವು ನೋಡೋಣ ಬನ್ನಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮಾಡೋ ವಿಧಾನ: ಮೊದಲಿಗೆ 1-2 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನು ತೊಗೊಂಡ್ಬಿಟ್ಟು ಈ ರೀತಿಯಾಗಿ ಮಿಕ್ಸಿ ಮಾಡ್ಕೊಳ್ಬೇಕು. ತುಂಬ ನುಣ್ಣಗೆ ರುಬ್ಕೊಂಡ್ಬಿಟ್ಟು ಈ ರೀತಿಯಾಗಿ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇವಾಗ ಅದೇ ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇಂಗನ್ನು ಹಾಕ್ಕೊಳ್ತಾ ಇದ್ದೀವಿ. ಹಿಂಗೆ ಹಾಕ್ಕೊಳ್ಳೋದ್ರಿಂದ ಪರಿಮಳ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಸೋಡಾ, ಹಾಗೆಯೇ ಖಾರದ ಪುಡಿ. ನಾವಿಲ್ಲಿ ಖಾರದ ಪುಡಿ ಒಂದು 5 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀವಿ. ಸೊ ನಿಮಗೆ ಖಾರ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಳಿ. ಹಾಗೆಯೇ ನೀರನ್ನು ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀವಿ. ಸೊ ಅದಾದ ನಂತರ ಉದ್ದಿನ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀವಿ. ಸೊ ಇಲ್ಲಿ ನಾವು 3/4 ಸೇರಷ್ಟು ಉದ್ದಿನ ಹಿಟ್ಟನ್ನು ತೊಗೊಂಡ್ಬಿಟ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀವಿ. ಇವಾಗ ಇದಕ್ಕೆ ಮಾವಿನ ಹಿಂಡಿ ಅಂತ ಹಾಕ್ಕೊಳ್ತಾ ಇದ್ದೀವಿ. ಸೊ ಮಾವಿನ ಹಿಂಡಿ ಹೇಗೆ ಮಾಡೋದು ಅಂದರೆ, ಹಸಿ ಮಾವಿನಕಾಯಿನ ಕಟ್ ಮಾಡಿಬಿಟ್ಟು ಉಪ್ಪು ಹಾಕಿ ಅದನ್ನು ಒಂದಿನ ಕಾಲ ನೆನೆಸ್ಬಿಟ್ಟು ರುಬ್ಕೊಳ್ಬೇಕು. ಸೊ ಈ ರೀತಿಯಾಗಿ ಮಾಡಿಟ್ಕೊಂಡಿರೋದು ಮಾವಿನ ಹಿಂಡಿನ ಇದು ಮಿಶ್ರಣಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀವಿ. ಇದು ಮಾವಿನ ಹಿಂಡಿ ಹಾಕೊಳ್ಳೋದ್ರಿಂದ ಟೇಸ್ಟನ್ನು ಹಪ್ಪಳದ್ದು ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಈ ರೀತಿಯಾಗಿ ಮಾಡಿಟ್ಕೊಂಡಿರೋ ಹಪ್ಪಳಗಳು ವರ್ಷಗಟ್ಟಲೆ ಸ್ಟೋರ್ ಮಾಡ್ಬೋದು. ಈ ರೀತಿಯಾಗಿ ಬೇಸಿಗೆಗಾಲದಲ್ಲಿ ಮಾಡಿಟ್ಕೊಂಡ್ಬಿಟ್ರೆ ಮಳೆಗಾಲದಲ್ಲಿ ರುಚಿ ರುಚಿಯಾಗಿ ಬಿಸಿ ಬಿಸಿಯಾಗಿ ತಿನ್ಬೋದು. ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಸೊ ನಿಮಗೆ ಜಾಸ್ತಿ ಅನಿಸಿದ್ರೆ ಈ ರೀತಿಯಾಗಿ ಸಣ್ಣ ಪೋರ್ಷನ್ ಥರ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ಇದಕ್ಕಿವಾಗ 1-2 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀವಿ. ಸೊ ಇದು ಉಡುಪಿ ಕಡೆ ಅಡುಗೆ ಆಗೋದ್ರಿಂದ ನಾವು ಉಡುಪಿ ಕಡೆ ತುಂಬಾ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀರಿ, ಯಾಕಂದರೆ ಟೇಸ್ಟ್ ಬರುತ್ತೆ, ಹಾಗೆಯೇ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಸೊ ಈ ರೀತಿಯಾಗಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಒಂದ್ಸತಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ. ಇವಾಗ ಚಪಾತಿ ಎಲ್ಲ ಕಲಿಸ್ಕೊಳ್ತೀರಲ್ಲ, ಆ ರೀತಿಯಾಗಿ ಕಲಿಸ್ಕೊಳ್ಬೇಕು. ಈ ರೀತಿಯಾಗಿ 2-3 ಉಂಡೆಗಳನ್ನಾಗಿ ಮಾಡಿಟ್ಕೊಂಡ ನಂತರ ಒದ್ದೆ ಬಟ್ಟೆನ ತೊಗೊಂಡ್ಬಿಟ್ಟು ಅದ್ರ ಮೇಲೆ ಮುಚ್ಚಬೇಕು. ಇದನ್ನು ಒಂದು ಅರ್ಧ ಗಂಟೆ ಕಾಲ ನೆನೆಯಕ್ಕೆ ಬಿಡಬೇಕು. ಆವಾಗ ಚೆನ್ನಾಗಿ ಸಾಫ್ಟಾಗಿ ಆಗೋಗುತ್ತೆ. ಸೊ ಇವಾಗ ನೋಡಿ ಇದಾಗಿದೆ. ಸೊ ಇದನ್ನು ತೊಗೊಂಡ್ಬಿಟ್ಟು ಈ ರೀತಿಯಾಗಿ ಜಜ್ಕೊಳ್ತಾ ಇದ್ದೀವಿ. ಆವಾಗ ಹಪ್ಪಳ ಕೂಡ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಈ ರೀತಿಯಾಗಿ ಚೆನ್ನಾಗಿ ಜಜ್ಕೊಳ್ಬೇಕು. ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊತಾ ಜಜ್ಕೊಳ್ಳಿ. ಸೊ ಆವಾಗ ಎಲ್ಲ ಕಡೆನೂ ಸಾಫ್ಟಾಗಿ ಹೋಗುತ್ತೆ. ಇವಾಗ ಇದನ್ನು ಒಂದು ಮತ್ತೆ ನಾದ್ಕೊಂಡ್ಬಿಟ್ಟು ಈ ಥರ ರೋಲ್ ಮಾಡ್ಕೊಳ್ಳಿ. ಹಾಗೆಯೇ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ಅಂಟಿಸ್ಕೊಂಡ್ಬಿಟ್ಟು ಈ ರೀತಿಯಾಗಿ ರೋಲ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ರೋಲ್ ಮಾಡ್ಕೊಂಡ ನಂತರ ಇದನ್ನು ಸಣ್ಣ ಪೋರ್ಷನ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀವಿ. ಒಂದು ಮೀಡಿಯಂ ಸೈಜ್ ಹಪ್ಪಳ ಮಾಡೋಷ್ಟು ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀವಿ. ಇದು ಇನ್ನೊಂದು ರೀತಿಯಲ್ಲೂ ಕಟ್ ಮಾಡ್ಕೊಳ್ತಾರೆ. ದಾರ ಸಿಗುತ್ತಲ್ವಾ, ಅದನ್ನು ಹೆಬ್ಬೆರಳಿಗೆ ಸುತ್ಕೊಂಡ್ಬಿಟ್ಟು ಇನ್ನೊಂದು ತುದಿ ಇರುತ್ತಲ್ಲ ಅದರಿಂದ ಕೂಡ ಕಟ್ ಮಾಡ್ಕೊಳ್ತಾರೆ. ಅದು ಕೂಡ ತುಂಬಾ ಬೇಗ ಆಗೋಗುತ್ತೆ. ಇವಾಗ ಉದ್ದಿನ ಹಿಟ್ಟಲ್ಲಿ ಒಂದು ಸ್ವಲ್ಪ ಉಂಡೆನ ಮಗಚಾಕೊಂಡ್ಬಿಟ್ಟು ಈ ರೀತಿಯಾಗಿ ಹಪ್ಪಳಗಳನ್ನಾಗಿ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಸ್ವಲ್ಪನೇ ಹಿಟ್ಟನ್ನು ಮುಟ್ಟಿಸ್ಕೊಂಡ್ಬಿಟ್ಟು ಲಟ್ಟಿಸ್ಕೊಳ್ಳಿ. ಹಪ್ಪಳ ಹರಿದಿದ್ದಂಗೆ ನೋಡ್ಕೊಂಡ್ಬಿಟ್ಟು ಲಟ್ಟಿಸ್ಕೊಳ್ಬೇಕು. ನಿಮಗೆ ಹಪ್ಪಳ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ಪ್ರೆಸ್ಸರ್ ಬರುತ್ತೆ ನೋಡಿ, ಪೂರಿ ಮತ್ತು ಚಪಾತಿ ಮಾಡೋದು, ಅದರಲ್ಲಿ ಕೂಡ ಹಪ್ಪಳನ ಒತ್ಕೊಳ್ಬೋದು. ಅವಾಗ ಕೂಡ ಚೆನ್ನಾಗಿ ಬರುತ್ತೆ. ಈ ಹಪ್ಪಳಗಳಿಗೆ ಬಿಸಿಲು ತುಂಬಾ ಬೇಕು. ಆದ್ದರಿಂದ ಬೇಸಿಗೆಗಾಲದಲ್ಲಿ ಮಾಡಿಟ್ಕೊಂಡ್ಬಿಟ್ರೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೋಡಿ ಈ ರೀತಿಯಾಗಿ ಉಂಡೆಗಳನ್ನೆಲ್ಲ ಮಾಡಿಟ್ಕೊಂಡ್ಬಿಟ್ಟು ಒಂದು ಚಾಪೆ ಮೇಲೋ ಇಲ್ಲಾಂದರೆ ಒಂದು ಬಟ್ಟೆ ಮೇಲೋ ಹಾಕಿಬಿಟ್ಟು ಒಣಗಿಸ್ಕೊಳ್ಬೇಕು. ನಮ್ಮ ಚಾನಲ್ನಲ್ಲಿ ಅವಲಕ್ಕಿ ಸಂಡಿಗೆ, ಟೊಮೆಟೊ ಸಂಡಿಗೆ, ಅಕ್ಕಿ ಹಪ್ಪಳ, ಅಕ್ಕಿ ಸಂಡಿಗೆ, ಹಾಗೆಯೇ ಈರುಳ್ಳಿ ಸಂಡಿಗೆ ಮಾಡೋದು ವಿಧಾನವನ್ನು ನಾವು ಶೇರ್ ಮಾಡಿದ್ದೀವಿ. ಎಲ್ಲ ವಿಡಿಯೋಗಳನ್ನು ನೋಡಿ. ಅದೇ ರೀತಿಯಾಗಿ ಬೇರೆ ಎಲ್ಲ ಉಂಡೆಗಳನ್ನು ಹಪ್ಪಳ ಥರ ಲಟ್ಟಿಸ್ಕೊಂಡ್ಬಿಟ್ಟು ಈ ರೀತಿಯಾಗಿ ಚಾಪೆ ಮೇಲೆ ಹಾಕೊಂಡಿದ್ದೀವಿ. ಇದನ್ನು ನಾವು ಇವಾಗ ಒಣಗಿಸ್ಕೊಳ್ಬೇಕು. ನೋಡಿ, 1 ದಿನ ಒಣಗಿಸ್ಕೊಂಡ ನಂತರ ಈ ರೀತಿಯಾಗಿ ಬಣ್ಣ ಚೇಂಜ್ ಆಗುತ್ತೆ. ಸೊ ಅದೇ ರೀತಿ ನೀವು ಮಿನಿಮಮ್ 3-4 ದಿನವರೆಗೆ ಅದು ಕಂಪ್ಲೀಟಾಗಿ ಒಣಗೋವರೆಗೆ ಹಪ್ಪಳನ ಒಣಗಿಸ್ಕೋಬೇಕು. ಈ ಹಪ್ಪಳನ ನೀವು 2 ರೀತಿಯಲ್ಲಿ ತಿನ್ಬೋದು. ಒಂದು, ಈ ರೀತಿಯಾಗಿ ಒಲೆ ಮೇಲೆ ಸುಟ್ಕೊಳ್ಬಹುದು. ಈ ರೀತಿಯಾಗಿ ಸ್ವಲ್ಪನೇ ಎಲ್ಲ ಕಡೆ ಟರ್ನ್ ಮಾಡ್ಕೊಂಡ್ಬಿಟ್ಟು
ಫ್ರೈ ಮಾಡ್ಕೊಳ್ಬೇಕು. ಇದು ತುಂಬ ಜಾಸ್ತಿ ಸುಟ್ಕೊಂಡ್ರೆ ಹೊತ್ತೋಗ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಟರ್ನ್ ಮಾಡ್ಕೊತ ಸುಟ್ಕೋಬೇಕು. ಸೊ ಈ ರೀತಿಯಾಗಿ ಸುಟ್ಕೊಂಡ ನಂತರ ತೆಂಗಿನೆಣ್ಣೆ ಸಿಗುತ್ತಲ್ಲ, ಅದನ್ನ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ತಿಂತಾರೆ. ಕಾಫಿ ಟೀ ಬಾಯಿಗೆ ಸಖತ್ತಾಗಿರುತ್ತೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಹಾಗೇನೆ ಎಣ್ಣೆನ ಕಾಯಿಸ್ಬಿಟ್ಟು ಸೊ ಅದರಲ್ಲಿ ಕೂಡ ಕರ್ಕೊಂಡು ಈ ಹಪ್ಪಳನ ತಿಂತಾರೆ. ಬೇರೆ ಸಂಡಿಗೆಗಳು ಎಲ್ಲ ಹೊರ್ಕೋತೀವಲ್ಲ, ಅದೇ ರೀತಿಯಾಗಿ ಈ ಹಪ್ಪಳನ ಕೂಡ ಹೊರ್ಕೊಂಡ್ಬಿಟ್ಟು ತಿನ್ಬೋದು. ಅದು ಅನ್ನ ಸಾರು ಅಥವಾ ಸಾಂಬಾರ್ಗಳ ಜೊತೆಗೆ ನಂಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಬೇಸಿಗೆಗಾಲಕ್ಕೆ ಈ ಹಪ್ಪಳನ ಟ್ರೈ ಮಾಡೋದನ್ನ ಮಾತ್ರ ಮರಿಬೇಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.